ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಿಚನ್ ಕ್ಲೀನಿಂಗ್ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರೀವಿಯಸ್ ವ್ಲಾಗಲ್ಲಿ ನಾನು ರೂಮ್ ಕ್ಲೀನಿಂಗ್ ವ್ಲಾಗ್ನ ಅಪ್ಡೇಟ್ ಮಾಡಿದ್ದೆ. ಸೊ ಇವಾಗ ಹಬ್ಬದ ಟೈಮ್ ಆಗಿರೋದ್ರಿಂದ ಯಾವುದೇ ಮಿನಿ ವ್ಲಾಗ್ ಅಪ್ಡೇಟ್ ಮಾಡ್ತಾ ಇಲ್ಲ ರೆಸಿಪೀಸ್ ಬಗ್ಗೆ. ಸೊ ಕಿಚನ್ ಕ್ಲೀನಿಂಗ್ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಸೊ ಹೇಗೆ ನಾವು ಕಿಚನ್ ಕ್ಲೀನಿಂಗ್ ವ್ಲಾಗ ಅಂದರೆ ಹೇಗೆ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಏನು ಅಂತಂದರೆ ನಾವು ಎಲ್ಲ ಡಬ್ಬಗಳನ್ನ ತೆಗೆದು ಆಚೆ ಇಟ್ಕೊಂಡ್ಬಿಡ್ತೀವಿ ಮನೆಯಲ್ಲಿ. ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಎಲ್ಲ ಡಬ್ಬಗಳೆಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ ನೋಡಿ. ಈ ಮಸಾಲೆ ಡಬ್ಬಗಳು, ಟೀದು, ಕಾಫಿದು, ಸಕ್ಕರೆ ಎಲ್ಲ ತೆಗೆದು ಆಚೆಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟು. ಸೊ ಇಲ್ಲಿ ಎಲ್ಲ ಮಸಾಲೆ ಡಬ್ಬಗಳಿದೆ, ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಇದೆ. ಸೊ ಅದನ್ನೆಲ್ಲ ತೆಗೆದು ಇಟ್ಕೊಂಡು ಅದನ್ನೆಲ್ಲ ಮೇಲಿಂದನೇ ವಾಶ್ ಮಾಡೋದು. ಯೂಶಲಿ ಮೇಲಿಂದನೇ ಎಲ್ಲ ವಾಶ್ ಮಾಡ್ಕೊಳ್ಳೋದು ಡಬ್ಬಗಳು. ಸೊ ಇದು ಕೂಡ ಅಷ್ಟೇ, ಎಲ್ಲ ಸೈಡಿಂದು ಡಬ್ಬಗಳು ಮೇಲಿಂದನೇ ವಾಶ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನೆಲ್ಲ ಒರೆಸ್ಬಿಟ್ಟು ಜೋಡಿಸೋದು. ಸೊ ಇಟ್ ಈಸ್ ಆ್ಯಸ್ ದ್ಯಾಟ್ ಸಿಂಪಲ್. ಸೊ ಈಗ ಫಸ್ಟು ನಾನು ಕಿಚನ್ ಕ್ಲೀನಿಂಗ್ ಅಂತ ಹೇಳಿ ಡಬ್ಬಿಗಳೆಲ್ಲ ತೆಕ್ಕೋತಾ ಇದ್ದೀನಿ. ಅಂದರೆ ಈ ಸೈಡಲ್ಲಿ ಏನಿತ್ತು ಅಂತೇಳಿದರೆ ಅಲ್ಲಿ ನಾವು ಮಸಾಲೆ ಡಬ್ಬಗಳನ್ನ ಇಟ್ಟಿದ್ವಿ. ಧನಿಯಾ ಪುಡಿ, ಖಾರದ ಪುಡಿ, ಈ ಥರದ್ದು, ಮತ್ತು ಹುಳಿ ಸಾರು ಪುಡಿ, ಇವೆಲ್ಲನೂ ಆ ಕಡೆ ಇಟ್ಟಿದ್ವಿ ಮಸಾಲೆ ಡಬ್ಬಗಳು. ಸೊ ಅದನ್ನೆಲ್ಲ ನಾನು ಪುಡಿಗಳನ್ನೆಲ್ಲ ಹೊರಗಡೆ ತೆಗೆದು ಡಬ್ಬ ಎಲ್ಲ ತೊಳಿತಾ ಇಲ್ಲ. ಪುಡಿ ಹಾಗೇ ಇರುತ್ತೆ, ಸುಮ್ಮನೆ ಮೇಲೆ ಮಾತ್ರ ವಾಶ್ ಮಾಡಿಡೋದು. ಯಾಕಂದರೆ ನಾವು ಡಬ್ಬ ಒಳಗಡೆ ನಾವು ಅಷ್ಟೊಂದು ಗಲೀಜಾಗಿರೋದಿಲ್ಲ. ಸೊ ಹೊರಗಡೆಯಿಂದ ನಾವು ಡಬ್ಬ ಮುಟ್ತಾ ಇರ್ತೀವಿ, ಫಿಂಗರ್ ಪ್ರಿಂಟ್ಸು, ಮತ್ತು ಅಲ್ಲಿ ಒಂದು ಸ್ವಲ್ಪ ಗಲೀಜಾಗಿರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ತೆಗೆದು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಎಲ್ಲ ಪುಡಿದೆಲ್ಲನೂ. ಸೊ ಇಲ್ಲಿ ಪಲಾವ್ ಸಾಮಾನುಗಳೆಲ್ಲನೂ ಒಂದು ರೌಂಡ್ ಶೇಪಿಂದು ಬರುತ್ತಲ್ಲ ಪಲಾವ್ ಸಾಮಾನೆಲ್ಲ ಇಟ್ಕೊಳ್ಳೋ ಅಂಥದ್ದು. ಸೊ ಅದನ್ನು ಪ್ಲ್ಯಾಸ್ಟಿಕ್ಕಿಂದು ಅದನ್ನು ಏನು ಯೂಸ್ ಮಾಡ್ತಾಯಿಲ್ಲ. ಅದು ತುಂಬ ಹಳೇದು. ಆವಾಗ ಅದರಲ್ಲಿ ಹಾಕಿಟ್ಕೋತಾ ಇದ್ರಂತೆ ಪಲಾವ್ ಸಾಮಾನೆಲ್ಲನೂ. ಬಟ್ ಈಗ ಎಲ್ಲ ಸಪ್ರೇಟಾಗಿ ಒಂದೊಂದು ಇದಕ್ಕೆ ಹಾಕಿಟ್ಬಿಟ್ಟಿದ್ದಾರೆ ಪಲಾವ್ ಸಾಮಾನ. ಪಾಚಿ ಆಗಿರ್ಬೋದು, ಮರಾಠಿ ಮೊಗ್ಗು, ಮತ್ತು ಒಂದು ಫ್ಲವರ್ ಥರ ಬರುತ್ತೆ ನೋಡಿ ಅದು, ಆ್ಯಂಡ್ ಇನ್ನೊಂದು ಹೂವಿನ ಥರ ಬರುತ್ತೆ. ಸೊ ಅದು ಎಲ್ಲದಕ್ಕಿಂತ ಪಲಾವ್ ಸಾಮಾನಲ್ಲಿ ಜಾಸ್ತಿ ಸ್ಮೆಲ್ ಬರೋದು ಅಂತಂದರೆ ಪಾಚಿನೇ. ಸೊ ತುಂಬ ಚೆನ್ನಾಗಿರುತ್ತೆ ಪಾಚಿ. ಅದನ್ನು ಹಾಕ್ಬಿಟ್ರೆ ಪಲಾವ್ಗೆ ಅಷ್ಟು ಘಮ ಬರುತ್ತೆ, ಚೆನ್ನಾಗಿರುತ್ತೆ ಕೂಡ. ಸೊ ಡೈಲಿ ಪಾತ್ರೆಗಳು ಇರುತ್ತೆ ಆ್ಯಸ್ ಯೂಶ್ವಲ್. ಟಿಫನ್ ಆದಮೇಲೆ, ಮತ್ತು ಅಡುಗೆ ಆದಮೇಲೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ಮಧ್ಯಾಹ್ನ ಏನು ಅಷ್ಟು ಬೀಳಲ್ಲ, ಬೆಳಿಗ್ಗೆ ಸಂಜೆ ಪಾತ್ರೆಗಳಿರುತ್ತೆ. ಸೊ ಅದನ್ನೆಲ್ಲ ಫಸ್ಟು ನಾನು ಕ್ಲಿಯರ್ ಮಾಡಿಬಿಟ್ಟು ಸಿಂಕಲ್ಲಿ, ಅದಾದ ನಂತರ ಈ ಡಬ್ಬಗಳನ್ನ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಸೊ ಕಡಲೆ ಬೀಜದ್ದು ಇದೆಲ್ಲ ಒಂದು ಕಡೆ ಇಡ್ತಾಯಿದ್ದೀವಿ. ಸೊ ಇವಾಗ ಈ ಡಬ್ಬಗಳನ್ನೆಲ್ಲ ಮುಗಿಸಿ ಸ್ಟೀಲ್ದು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನೋಡೋಣ. ಆಮೇಲೆ ನಮ್ಮ ಮನೆಗೆ ನಾವು ಕ್ಲೀನಿಂಗ್ ಆಗಿರೋದ್ರಿಂದ ಒಂದು ಏಣಿ ಬುಕ್ ಮಾಡಿದ್ವಿ, ಲ್ಯಾಡರು. ಸೊ ಏಣಿ ಬಂದಿದೆ. ನಾನೇನೋ ಹಬ್ಬ ಆದಮೇಲೆ ಬರುತ್ತೆ ಅಂದ್ಕೊಂಡೆ. ಸೊ 12th ಡೆಲಿವರಿ ಇದೆ ಏಣಿದು ಅಂತ ಮೆಸೇಜ್ ಬಂದಿತ್ತು. ಬಟ್ ಬೇಗನೆ ಬಂತು ಏಣಿ. ನಾವು ಗಾಡೀಲಿ ಬರ್ತಾಯಿದ್ದೀವಿ, ಟೆಂಪೋ ಗಾಡೀಲಿ ಅಂತ ಫೋನ್ ಮಾಡಿದರು ಅವರು. ಸೊ ನೀವು ಕರೆಕ್ಟಾಗಿ ಅಡ್ರೆಸ್ ಹೇಳಿ, ದೊಡ್ಡ ರೋಡು ಅಂತ. ಸೊ ಸುತ್ತಮುತ್ತ ಏನೇನಿದೆ ರೋಡೇನೆ. ತೊಗೊಂಬಂದರು ಏಣಿನ. ಅವರೇ ಹೀಗೆ ಮನೆ ತೊಗೊಂಬಂದು ಕೊಡ್ತಾರೆ ಬುಕ್ ಮಾಡಿದ್ರೆ ಮೇಲೆಗಡೆಗೆ. ಸೊ ಏಣಿ ನೋಡೋದಕ್ಕೆ ಈ ಥರ ಇತ್ತು. ಸೊ ನಿಶ್ವಿಕಂಗೂ ಎಲ್ಲ ಖುಷಿ, ಏನೋ ಹೊಸ್ದಾಗಿ ಬಂದಿದೆ ಮನೆಗೆ ಅಂತ. ಆಮೇಲೆ ಗೌರವ್, ಶಿವಾನಿ ಕೂಡ ನೋಡ್ತಾ ನಿಂತ್ಬಿಟ್ಟಿದ್ರು, ಏನೋ ಬಂದಿದೆ ಹೊಸ್ದಾಗಿ ಅಂತ. ಎಲ್ಲ ಮಕ್ಳಿಗೂ ಖುಷಿ. ಸೊ ದೊಡ್ಡ ಚೀಲದಲ್ಲಿ ಹಾಕ್ಕೊಟ್ಟಿದ್ರು. ಸೊ ಆ ಚೀಲ ತೆಗೆದ ಮೇಲೆ ಈ ಥರ ಒಂದು ಕವರ್ ಹಾಕಿದ್ದಾರೆ. ಸೊ ನಾನು ಜ್ಯೋತಿನ ಕರೆದೆ ನೋಡಲಿ ಅಂತ, ಏನಿದೆ ಹೇಗಿದೆ ಒಂದ್ಸಲ ಟೆಸ್ಟ್ ಮಾಡಲಿ ಅಂತ. ಯಾಕಂದರೆ ಇದನ್ನು ಜ್ಯೋತಿ ತಾನೇ ಹತ್ತೋದು ಏಣಿನ, ಜ್ಯೋತಿನೇ ಏಣಿ ಮೇಲೆ ಹತ್ಬಿಟ್ಟು ನೋಡೋದು. ಸೊ ಆದ್ದರಿಂದ
ಜ್ಯೋತಿನ ಕರೆದೆ ನೋಡ್ಕೊಳ್ಳಿ ಇದು ಹೇಗಿದೆ ಅಂತ ಹೇಳಿ. ಆಮೇಲೆ ಆ ಚೇರು ಫೋಲ್ಡ್ ಆಗ್ತಿಲ್ಲ ಅಂತ ಇದ್ಲು. ಅದು ಮೇಲ್ಗಡೆ ನಿಂತ್ಕೋತೀವಿ ನೋಡಿ ಬಾಕ್ಸ್ ಶೇಪು, ಫೋಲ್ಡ್ ಆಗ್ತಿಲ್ಲ ಅಂತ. ಬಟ್ ಆದರೆ ಅದನ್ನು ಹೀಗೆ ಪ್ರೆಸ್ ಮಾಡಬೇಕು, ಅದು ಫೋಲ್ಡ್ ಆಗಿ ಒಂದು ಕಡೆ ಕೂತ್ಕೊಳ್ಳುತ್ತೆ. ಏಣಿ ಏನೋ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹತ್ಬೋದು ಅದ್ರ ಮೇಲೆ, ಏನು ನಾನು ಕೂಡ ಟ್ರೈ ಮಾಡಿದೆ, ಭಯ ಅಂತ ಏನೂ ಅನಿಸೋದಿಲ್ಲ, ಹತ್ಬೋದು. ಸೊ ಜ್ಯೋತಿ ಎಲ್ಲ ಎಕ್ಸಾಮಿನ್ ಮಾಡಿದ್ದಾಯಿತು. ಏಣಿದು ಹೆಂಗಿದೆ, ನಿಂತ್ಕೋಬೋದಾ, ಕರೆಕ್ಟಾಗಿದೆಯಾ, ಗಟ್ಟಿಗಿದೆಯಾ ಏಣಿ, ಇಲ್ಲ ತೆಳ್ಳಗಿದೆಯಾ ಅಂತ ಎಲ್ಲ ಎಕ್ಸಾಮಿನ್ ಮಾಡಿದ್ದಾಯಿತು. ಸೊ ಈ ಏಣಿ ಬೆಲೆ ಬಂದು 3250 ಚಿಲ್ಲರೆ, 3300 ಅಂದ್ಕೊಳ್ಳಿ. ಅಂದರೆ ಬಾತ್ಲಾ ಕಂಪ್ನಿದು ಅದೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಬಾತ್ಲಾ ಅದು 7000 8000 ಇದೆ. ಮತ್ತು ಒಂದು 4 ಸ್ಟೆಪ್ದು 5 ಸ್ಟೆಪ್ದು ಎಲ್ಲ 4000ಗೆ ಕೂಡ ಸಿಗುತ್ತೆ. ಬಟ್ 4 ಮೆಟ್ಲುದೆಲ್ಲ ಅದು ಚಿಕ್ಕದಾಗಿರುತ್ತೆ, ಅದೆಲ್ಲ ಹತ್ಬಿಟ್ಟು ಹೇಗೆ ಕ್ಲೀನ್ ಮಾಡೋದಕ್ಕಾಗುತ್ತೆ. ಸೊ ಅದರಿಂದ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಅಂತ ಬರುತ್ತೆ ಫ್ಲಿಪ್ಕಾರ್ಟಲ್ಲಿ. ಆ್ಯಂಡ್ ಈ ಕಂಪ್ನಿ ಕೂಡ ಚೆನ್ನಾಗಿದೆ. ಇದು ಹೋಮ್ ಪ್ರೋ ಅಂತ ಈ ಕಂಪ್ನಿ ಹೆಸರು. ಚೆನ್ನಾಗಿದೆ ಇದು ಕೂಡ. ಸೊ ಸೇಮ್ ಆರೆಂಜ್ ಕಲರು. ಸೊ ಬಾತ್ಲಾದ ಯಾವ ರೀತಿ ಬರುತ್ತೆ, ಒಂದು ಆರೆಂಜ್ ಬರುತ್ತೆ, ನಿಮಗೆ ಸೈಡಲ್ಲಿ ಕಾಣ್ತಿರ್ಬೋದು. ಆ ಮೆಟ್ಲುಗಳ ಪಕ್ಕ ಆರೆಂಜ್ ಕಲರ್ ಇದೆ ನೋಡಿ, ಚಿಕ್ಕದಾಗಿ ಕ್ಲ್ಯಾಂಪ್ ಹಾಕಿದ್ದಾರೆ. ಅದು ಸ್ಕೈ ಬ್ಲೂಲ್ಲಿ ಬರುತ್ತೆ ಅನಿಸುತ್ತೆ. ಸೊ ಓವರಾಲ್ ಎಲ್ಲ ಸೇಮ್ ಇದೆ. ಇದು ಕೂಡ ಗಟ್ಟಿಯಾಗಿದೆ ಏಣಿ ನೋಡಿ. ಇದು ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳುತ್ತೆ ಈ ಕಡೆ ಹಿಂಗೆ ಸ್ಲ್ಯಾಂಟ್ ಆಗಿ. ನಾವು ಅದನ್ನು ಒಂದು ಸ್ವಲ್ಪ ಬಡಿದು ಕೂರಿಸ್ಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಎಡ್ಜಸ್ಗೆಲ್ಲನೂ ಆರೆಂಜ್ ಕಲರ್ ಪ್ಲ್ಯಾಸ್ಟಿಕ್ಕಲ್ಲೇ ಹಾಕಿದ್ದಾರೆ. ಸೊ ಸ್ಕಿಡ್ ಆಗದೆ ಇರೋ ರೀತಿ ಏಣಿ ಬಾರ್ಸ್ ನೋಡಿ, ಅದು ಬಾರ್ಸ್ ಥರ ಹೀಗೆ ಲೈನ್ ಕೊಟ್ಟಿದ್ದಾರೆ. ಆಮೇಲೆ ಒಂದಿಷ್ಟು ಅಗಲ ಇದೆ, ಪಾದ ಇಡ್ಬೋದು ಅಷ್ಟು ಅಗಲ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಿಂತ್ಕೊಂಡು ಕ್ಲೀನ್ ಮಾಡ್ಕೊಬೋದು ಏಣಿನಲ್ಲಿ. ಸೊ ಫಸ್ಟು ಇವನೇ ಚೆಕ್ ಮಾಡ್ತಾಯಿದ್ದಾನೆ ಏಣಿನ. ನೋಡಿ ಎಷ್ಟು ಧೈರ್ಯವಾಗಿ ಹತ್ತಾ ಇದ್ದಾನೆ ಒಬ್ಬನೇ, ಭಯ ಇಲ್ಲ ಏನಿಲ್ಲ, ಅಕ್ಕ ತಮ್ಮ. ಸೊ ಇಳಿಸ್ಕೋಬೇಕು ಇವರು. ನಾನು ಏಣಿ ಶೂಟ್ ಮಾಡೋದಕ್ಕಿಂತ ಬರೀ ಇವ್ರನ್ನ ಇಳಿಸಿದ್ದೇ ಆಯಿತು ಏಣಿಯಿಂದ. ಎಲ್ಲಾದರೂ ಬಿಡಲಿ ತಿರ್ಗಾ ಬಂದು ಏಣಿ ಹತ್ತವೆ. ಖುಷಿ ಅವ್ರಿಗೆ ಏಣಿ ಬಂದುಬಿಟ್ಟಿರೋದು. ಸೊ ಸ್ಕಿಡ್ ಆಗದಿರೋ ರೀತಿ ಕೆಳಗಡೆ ರಬ್ಬರ್ದು ಕಾಲ್ಗಳು ಕೊಟ್ಟಿದ್ದಾರೆ ಏಣಿಗೆ. ಸೊ ಏನೂ ಸ್ಕಿಡ್ ಆಗೋದಿಲ್ಲ. ಸೊ ಏಣಿ ಬಂದಿದೆ ಅಲ್ವಾ, ಸೊ ಅದಕ್ಕೆ ಅದೊಂದು ಸ್ವಲ್ಪ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಏಣಿಗೆ ಒಂದು ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಿಶು ಏಣಿ ಮೇಲೆ ಎಲ್ಲ ಆಟ ಸಾಮಾನು ಇಟ್ಕೊಂಡು ಕೂತಿದ್ದೆ. ಸೊ ಅದು ಒಂದು ಸ್ವಲ್ಪ ಆಟ ಸಾಮಾನು ಇಟ್ಕೊಂಡ್ಬಿಟ್ಟಿದ್ದಾಳೆ ಚಿನ್ನಿ. ಎಲ್ಲಂದರೆ ಅಲ್ಲಿ ಇಡೋದು, ಅಲ್ಲಲ್ಲೇ ಆಟ ಸಾಮಾನು ಜೋಡಿಸ್ಕೊಳ್ಳೋದು. ಸೊ ಇವಾಗ ಏಣಿ ಸಿಕ್ಕಿದೆ ಅಲ್ವಾ, ಅಲ್ಲಿ ಏಣಿಗೆ ಮೇಲೆ ಹಂಗೆ ಜೋಡಿಸ್ತಾ ಇದ್ದಾಳೆ. ಸೊ ಈಗ ನಾನು ನೀರನ್ನು ಚಿಮುಕಿಸಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ಏಣಿ ಆಗಿರೋದ್ರಿಂದ ಇದರ ಮೇಲೆ ಹತ್ತಿದವರು ಸೇಫ್ಟಿ ಇರಲಿ ಅಂತ ಏನೂ ಬೀಳೋದಿಲ್ಲ. ಬಟ್ ಹೇಗಾದರೂ ಆಗಲಿ ಒಂದು ಹೊಸ ವಸ್ತು, ಅದರಿಂದ ಪೂಜೆ ಮಾಡೋಣ ಅಂತ ಹೇಳಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಏನು ಅಂತೇಳಿದರೆ, ಈ ಪೂಜೆ ಆದಮೇಲೆ ಜ್ಯೋತಿ ಏನಂತ ಇದ್ರು, ಏನು ಸ್ವೀಟ್ ಕೊಟ್ಟಿಲ್ವಾ ಅಂತ. ಸೊ ಏನೋ ಇತ್ತು ಅನಿಸುತ್ತೆ ಅವತ್ತು ಮನೆಯಲ್ಲಿ. ಇದು ಆ್ಯಕ್ಚುಲಿ ನಾನು ಹಬ್ಬದ ಹಿಂದಿನ ವ್ಲಾಗನ್ನು ಅಪ್ಡೇಟ್ ಮಾಡ್ತಾ ಇರೋದು, ಅಂದರೆ ಕ್ಲೀನಿಂಗ್ ವ್ಲಾಗಲ್ಲಿ ಇದೊಂದು. ಸೊ ಫಸ್ಟ್ ಎಲ್ಲ ರೂಮ್ ಕ್ಲೀನಿಂಗ್ ಆಯ್ತಲ್ವ, ಸೊ ಇವಾಗ ಕಿಚನ್ ಕ್ಲೀನಿಂಗ್ದು ಅದರ ವ್ಲಾಗು. ಸೊ ಆಲ್ರೆಡಿ ಇವಾಗ ಹಬ್ಬ ಕೂಡ ಆಗೋಗಿದೆ. ಸೊ ಅದೆಲ್ಲ ಎಡಿಟ್ ಮಾಡ್ಕೊಬೇಕಾಗತ್ತೆ. ಸೊ ಇದೆಲ್ಲ ಫ್ರೀ ಇರಲಿಲ್ಲ ನನಗೆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದಕ್ಕೆ. ಸೊ ಏನು ಅಂತೇಳಿದರೆ ವಾಯ್ಸ್ ಓವರ್ ಕೊಡೋಂಗಿಲ್ಲ ಅಂತ ಹೇಳಿದ್ರೆ ಅದು ಆರಾಮಾಗಿ ನಾವು ವಿಡಿಯೋನ ಎಡಿಟ್ ಮಾಡಿ ಹಾಕ್ಬೋದು. ಬಟ್ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ, ಜೊತೆಗೆ ಇವಾಗ ಏನು ಅಂತೇಳಿದರೆ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಎರಡನ್ನೂ ಬರೆದು ಅದೆರಡನ್ನೂ ಎರಡೆರಡು ಸಲ ನಾವು ಬರಿಬೇಕಾಗುತ್ತೆ ಗೂಗಲಲ್ಲಿ. ಟೈಟಲ್ ಮತ್ತು ಡಿಸ್ಕ್ರಿಪ್ಷನು ಮತ್ತು ತಮ್ನೇಲ್ ಕೂಡ ಅಷ್ಟೇ, ತಮ್ನೇಲ್ ಒನ್ ಟೈಮ್ ಹಾಕಬೇಕಾಗತ್ತೆ. ಸೊ ಇದೆಲ್ಲ ಅಪ್ಲೋಡ್ ಆಗೋದಕ್ಕೆ ಇವಾಗ 16 ಮಿನಿಟ್ಸ್ ಅಂತ ಹೇಳಿದರೆ ಅದಕ್ಕೆ ಒಂದು ½ an hour 45 minutes ಬೇಕಾಗುತ್ತೆ ಒಂದೊಂದು ಸಲ ಅಪ್ಲೋಡ್ ಆಗೋದಕ್ಕೆ. ಸೊ
ಸೊ ಅದರಿಂದ ಇದು ನಾನು ಹಬ್ಬದ ಇಂದಿನ ಪ್ರೀವಿಯಸ್ ವ್ಲಾಗನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಕ್ಚುಲಿ ಅವತ್ತು ಫ್ರೈಡೇ, ಇನ್ನು ನೆಕ್ಸ್ಟ್ 8 ಡೇ ಅಪ್ಕಮಿಂಗ್ ಫ್ರೈಡೇಗೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫ್ರೈಡೇ ಆಗಿ ಮಂಡೇಗೆ. ಸೊ ಇವಾಗ ಇಲ್ಲಿ ಅಡುಗೆ ಮನೆಯಲ್ಲಿ ನಾವು ಶೀಟ್ಗಳನ್ನ ಹಾಕಿದ್ದೀವಿ. ಏನು ಅಂತ ಹೇಳಿದ್ರೆ ಏನು ಕೊಳೆ ಆಗಬಾರ್ದು. ಇವಾಗ ನ್ಯೂಸ್ ಪೇಪರ್ ಬದಲಿಗೆ ಇವಾಗ ಕಂಬಿಗಳಿದೆ, ಆ ಕಂಬಿಗಳ ಮೇಲ್ಗಡೆ ಈ ರಬ್ಬರ್ ಶೀಟ್ಗಳು, ಸಿಲಿಕಾನ್ ರಬ್ಬರ್ ಶೀಟ್ಗಳನ್ನು ಹಾಕಿದ್ರೆ ಏನೂ ಅದು ಗಲೀಜಾಗೋದಿಲ್ಲ. ಸೊ ನಾವು ಆ ಶೀಟ್ಗಳನ್ನ ತೆಗೆದು ವಾಶ್ ಮಾಡೋದು, ಮತ್ತು ಈ ಕಂಬಿಗಳನ್ನೆಲ್ಲ ಏನಿದೆ ಅದನ್ನು ಉಜ್ಕೊಳ್ಳೋ ಅಂಥದ್ದು. ಅಥವಾ ಇಲ್ಲಿ ಕೆಳಗಡೆ ಏನು ಅಂತೇಳಿದ್ರೆ ಮರದ್ದೇ ಇದೆ, ಅಲ್ಲಿ ಏನೂ ಕಂಬಿ ಇಲ್ಲ. ಸೊ ಅದನ್ನು ಹಾಗೆ ನಾರಲ್ಲೇ ವಾಶ್ ಮಾಡ್ಕೊಬೋದು. ಸೊ ಅಲ್ಲಿ ತುಂಬ ವಸ್ತುಗಳಿದೆ ಅಲ್ಲಿ. ಎಷ್ಟು ಅಂತಂದರೆ ಈ ಸೌಟ್ಗಳು ಅಂದರೆ ಸಣ್ಣ ಸಣ್ಣ ವಸ್ತುಗಳು ತುಂಬಾ ಇದೆ. ಆಮೇಲೆ ತುಂಬ ಎಸೆಯುವಂಥ ವಸ್ತುಗಳು ತುಂಬಾ ಇತ್ತು, ಬೇಡದೇ ಇರೋ ಅಂಥದ್ದು. ಯಾಕಂತ ಹೇಳಿದ್ರೆ ಈ ಚಿನ್ನಿ ಆಟ ಸಾಮಾನಾಗಿರ್ಬೋದು, ಅಥವಾ ಬೇಡದೇ ಇರೋ ಅಂಥ ಪ್ಲ್ಯಾಸ್ಟಿಕ್ ಡಬ್ಬಗಳಾಗಿರ್ಬೋದು. ಇವಾಗ ನಾವೇನಾದರೂ ಒಂದು ಚಾಟ್ಸ್ ತೊಗೊಂಬಂದರೆ ಅದಕ್ಕೆ ಡಬ್ಬ ಕೊಡ್ತಾರೆ. ಸೊ ಫಸ್ಟೆಲ್ಲ ಅಂದರೆ ಕವರ್ಗಳಲ್ಲಿ ಕೊಡ್ತಾಯಿದ್ರು, ಇವಾಗ ಡಬ್ಬಗಳಲ್ಲಿ ಕೊಡ್ತಾಯಿದ್ದಾರೆ ಆ ಡಬ್ಬಿಗಳು. ಸೊ ತುಂಬಾ ಇತ್ತು. ಎಲ್ಲ ಕ್ಲೀನ್ ಮಾಡೋ ಅಂಥ ವಸ್ತುಗಳಾಗಿರ್ಬೋದು, ಅಥವಾ ರೀಪ್ಲೇಸ್ ಮಾಡೋ ಅಂಥದ್ದು ಯಾವುದೂ ಇರಲಿಲ್ಲ, ಬಟ್ ಅದನ್ನು ಎಸೆಯೋ ಅಂಥದ್ದು ಡಬ್ಬಗಳು ಇತ್ತು ಅನಿಸುತ್ತೆ. ಸೊ ನೋಡಿ, ಇದೇ ಅದು ಶೀಟು. ಸಾಮಾನ್ಯವಾಗಿ ಯಾರ್ಯಾರ ಮನೇಲಿ ಈ ಥರ ಡ್ರಾಯರ್ಗಳಿರ್ತವರೆಲ್ಲ ಯೂಸ್ ಮಾಡ್ತಿರ್ತಾರೆ ಈ ಥರದನ್ನು. ಸೊ ಅದು ನೀಟಾಗಿ ವಾಶ್ ಮಾಡಿ ಅದನ್ನೇ ಹಾಕೊಬೋದು. ಸೊ ಒಂದು ವರ್ಷ ನೋಡಿ ಅಷ್ಟೇ, ಒಂದು ವರ್ಷಕ್ಕೆ ಅಷ್ಟೇ ಕೊಳೆ ಆಗಿರುತ್ತೆ ಅಷ್ಟೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ಪೂನ್ಗಳು, ಫೋರ್ಕ್ಗಳು, ಚಾಕುಗಳು, ಮತ್ತು ಅನ್ನದ ಕೈ ಮತ್ತು ದೆಬ್ಬೆಗಳು ಎಲ್ಲವೂ ಒಂದು ಕಡೆ. ಸೊ ಅದಾದಂಥ ಇಲ್ಲೂ ಕೂಡ ಕೆಳಗಡೆ ಪಾತ್ರೆಗಳನ್ನು ದಬ್ಬಾಕ್ತಾ ಇದ್ದಿದ್ದು. ಇಲ್ಲೂ ಕೂಡ ಅಷ್ಟೇ. ಅಂದರೆ ನಾವು ತೇವ ಇದ್ದಾಗ ಪಾತ್ರೆಗಳನ್ನು ಹಾಕಿದ್ರೆ ನೀರಿದ್ದಾಗ ಜಿರಳೆಗಳು ಬರುತ್ತೆ, ಚಾನ್ಸಸ್ಗಳು ಜಿರಳೆಗಳು ಬರೋದೇ ಆಲ್ಮೋಸ್ಟ್ ಏನಾದರೂ ತಿಂಡಿಗಳು ಬಿದ್ದಿದ್ರೆ ಅಥವಾ ಏನಾದರೂ ನೀರಿನ ಅಂಶ ಇದ್ದರೆ ಅಲ್ಲೆಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ವಾಶ್ ಮಾಡಿದ ಮೇಲೆ ಆಚೆಗಡೆನೇ ಸೈಡಲ್ಲಿ ದಬ್ಬಾಕ್ಬಿಟ್ಟಿರ್ತೀನಿ ಪಾತ್ರೆಗಳನ್ನು, ನೀರೆಲ್ಲ ಸೋಸ್ಕೊಳ್ಳಿ ಅಂತ. ಸೊ ಆ ರೀತಿ ನಾನು ದಬ್ಬಾಕ್ಬಿಡ್ತೀನಲ್ಲ. ಸೊ ನೀರೆಲ್ಲ ಹೋದ್ಮೇಲೆ ಇಡೋದ್ರಿಂದ ಸೊ ಅಷ್ಟೊಂದೇನು ಕಾಕ್ರೋಚಸ್ ಬರೋದಿಲ್ಲ. ಸೊ ಇಲ್ಲೂ ಕೂಡ ಎಲ್ಲ ಕಡೆ ಔಷಧಿಗಳನ್ನು ಇಟ್ಟಿದ್ದಾರೆ. ಔಷಧಿ ಇಟ್ಬಿಟ್ಟು ಅಂತೂ ಒಂದು ಜಿರಳೆಗಳು ಬರೋದಿಲ್ಲ ಆದ್ದರಿಂದ. ಸೊ ಇವಾಗ ಕ್ಲೀನಿಂಗ್ ವ್ಲಾಗಲ್ಲಿ ಸೊ ಒಂದಷ್ಟು ಕಲ್ಲಂಗಡಿ ಹಣ್ಣು ವೇಸ್ಟೇ ಆಗೋಯಿತು. ಯಾಕಂತೇಳಿದ್ರೆ ಅದನ್ನು ಕಟ್ ಮಾಡೋಣ ಅಂದ್ಕೊಂಡು ಅವಳು ಮರೆತು, ಸೊ ಹುಡುಗರು ತಿಂದಿದ್ದಾರೆ, ಬಟ್ ಒಂದು ಸ್ವಲ್ಪ ವೇಸ್ಟ್ ಆಗೋಯಿತು ಈ ಸಲ. ಸೊ ಇಲ್ಲೇನು ಅಂತಂದರೆ ಇಲ್ಲಿ ರಬ್ಬರ್ ಶೀಟ್ಗಳು, ಸಿಲಿಕಾನ್ ಥರದ್ದು ರಬ್ಬರ್ದೇನಿಲ್ಲ, ಇಲ್ಲಿ ಕವರ್ಗಳನ್ನ ಹಾಕಿದ್ದಾರೆ ಕೆಳಗಡೆ. ಸೊ ಇದನ್ನೇ ವಾಶ್ ಮಾಡಿ ಮತ್ತೆ ನೆಕ್ಸ್ಟ್ ಟೈಮ್ಗೆ ಹಾಕೋ ಅಂಥದ್ದು. ಸೊ ಕವರ್ ಬೇಕಿದ್ರೆ ಚೇಂಜ್ ಮಾಡ್ಕೊಬೋದು, ಬಟ್ ವಾಶ್ ಮಾಡಿ ಹಾಕಿದ್ರೆ ಸಾಕು, ಕೊಳೆ ಹೋಗುತ್ತೆ. ಸೊ ಈ ಅಡುಗೆ ಮನೆ ಕ್ಲೀನಿಂಗು ಹಬ್ಬದ ಟೈಮ್ಗಳಲ್ಲಿ ಅಂದರೆ ಅದೇ ಒಂದು ದೊಡ್ಡ ಕೆಲಸ. ಕೆಲವರು ಮನೆಗಳಲ್ಲಿ ಕ್ಲೀನಿಂಗ್ ಮುಗಿಯೋದಿರಲ್ಲ. ಸೊ ಇನ್ನು ಕೆಲವ್ರ ಮನೆಯಲ್ಲಿ ಬೇಗ ಮುಗಿಸ್ಬಿಡ್ತಾರೆ. ಸೊ ಇಲ್ಲೂ ಕೂಡ ಸ್ವಲ್ಪ ಆಯಿತು ಕ್ಲೀನಿಂಗು, ಬಟ್ ಏನೂ ಬ್ಯಾಲೆನ್ಸ್ ಇಲ್ಲ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು, ಹಬ್ಬದ ಕ್ಲೀನಿಂಗ್ ಎಲ್ಲನೂ. ಸೊ ಅದು ಡಿಪೆಂಡ್ ಆಗುತ್ತೆ, ಕ್ಲೀನಿಂಗ್ ವೇರೀಸ್ ಫ್ರಮ್ ಹೌಸ್ ಟು ಹೌಸ್ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಸೊ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ, ಏನೇ ನೋಟಿಫಿಕೇಷನ್ಸ್ ಇದ್ರೂ ಬರುತ್ತೆ ಅಂತ ಹೇಳಿ ಅಷ್ಟೇನೆ. ಸೊ ಇಲ್ಲಿ ಸಣ್ಣ ಪುಟ್ಟ ವಸ್ತುಗಳಿತ್ತು ಅಂತ ಹೇಳಿದ್ನಲ್ಲ. ಸೊ ನಟ್ಟು, ಸ್ಕ್ರೂ ಆ ಥರದ್ದು ಏನೇ ಸಿಕ್ಕಿದ್ರೂ ಒಂದೊಂದು ಇಟ್ಟಿರ್ತೀವಿ. ಯಾಕಂತೇಳಿದ್ರೆ ಏನಕ್ಕಾದರೂ ಬೇಕಾಗುತ್ತೋ ಏನಕ್ಕೋ ಅಂತ ಹೇಳಿ. ಸೊ ಅಂಥವೆಲ್ಲ ಈ ಸಲ ಕ್ಲಿಯರ್ ಮಾಡಿದ್ದಾಯಿತು. ಫುಲ್ಲು ಕ್ಲೀನ್ ಅನಿಸುತ್ತೆ ಅಡುಗೆ ಮನೆ ಕ್ಲೀನ್ ಆದಮೇಲೆ. ಸೊ ಏನು ಅಂತ ಹೇಳಿದ್ರೆ ವಾರಕ್ಕೆ 15 ದಿವಸಕ್ಕೆ ಒಂದ್ಸಲ ನಾರು ತಗೊಂಡು ಸ್ಟವ್ ಹತ್ರ ಮತ್ತು ಶೆಲ್ಫ್ಗಳನ್ನೆಲ್ಲ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿಬಿಟ್ರೆ ಸೊ ಅದು ಕ್ಲೀನ್ ಅನ್ನಿಸ್ತಾ ಇರುತ್ತೆ. ಸೊ ಯೂಶ್ವಲಿ ನಾನು ಬಟ್ಟೆನಲ್ಲಿ ಒರೆಸ್ಬಿಡ್ತೀನಿ, ಏನೇ ಇದ್ರೂ ಗಲೀಜಿರೋದಿಲ್ಲ. ಸೊ ಕ್ಲೀನ್ ಅನಿಸುತ್ತೆ. ಸೊ ಒಂದೆರಡು ಆಟ ಸಾಮಾನು ವಸ್ತುಗಳು ಕೂಡ ಇಲ್ಲಿದ್ದು ಈ ಸಲ. ಸೊ ನೋಡಿ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಟೀಲ್ ನಾರು ತೊಗೊಂಡಿದ್ದೀನಿ, ಈ ಥರ ಸ್ಟೀಲ್ದು. ಸೊ ಈ ಸ್ಟೀಲ್ ನಾರಲ್ಲಿ ಪಾತ್ರೆಗಳು ಕೆಲವ್ರು ವಾಶ್ ಮಾಡೋದಿಲ್ಲ ಅನಿಸುತ್ತೆ, ಯಾಕಂದರೆ ಅದು ಸ್ಕ್ರ್ಯಾಚ್ ಆಗುತ್ತೆ ಅಂತಾರೆ.
ಬಟ್ ಏನೂ ಸ್ಕ್ರ್ಯಾಚ್ ಆಗೋದಿಲ್ಲ, ಅಷ್ಟೊಂದೇನು ರಫ್ ಆಗಿಲ್ಲ. ಸ್ಟೀಲ್ನಾರು ಸ್ವಲ್ಪನೇ ರಫ್ ಆಗಿದೆ, ಜಾಸ್ತಿ ರಫ್ ಏನಿಲ್ಲ ಇದು. ಸೊ ಈ ರೀತಿಯಾಗಿ ಹಿಂಗೆ ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡಬೇಕು. ಒಂದು ಸ್ವಲ್ಪ ಇದನ್ನು ನೆನೆ ಹಾಕೋದೆಲ್ಲ ಏನೂ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಪ್ಲ್ಯಾಸ್ಟಿಕ್ದೇ, ಇದು ಆಲ್ಮೋಸ್ಟ್ ಸಿಲಿಕಾನ್ ಮಿಕ್ಸ್ ಇಲ್ಲ ಅನ್ಕೋತೀನಿ. ಬಟ್ ಲೈಟಾಗಿ ಮಿಕ್ಸ್ ಮಾಡಿರ್ಬೋದೇನೋ, ಸ್ವಲ್ಪ ಫ್ಲೆಕ್ಸಿಬಲಾಗಿ ಬರಬೇಕಲ್ಲ, ಈ ಶೀಟು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಸ್ವಲ್ಪ ಸಿಲಿಕಾನ್ ಹಾಕಿರ್ಬೋದೇನೋ. ಬಟ್ ಇದು ಆಲ್ಮೋಸ್ಟ್ 60-70% ಪ್ಲಾಸ್ಟಿಕ್ಕೇ ಇದೆ, ಯಾಕಂದರೆ ಇದು ಸ್ವಲ್ಪ ಗಟ್ಟಿಗಿದೆ. ನೋಡೋದಕ್ಕಿಂತ ಸ್ವಲ್ಪ ಗಟ್ಟಿಗೆ ಇದೆ. ಮುಂದೆಗಡೆ ಎಲ್ಲ ಡಾಟ್ಸ್ ಇದೆ ನೋಡಿ, ಸೊ ಅದರ ಮೇಲೆಲ್ಲ ಸ್ವಲ್ಪ ಎಣ್ಣೆ, ಜಿಡ್ಡು, ಕೊಳೆ ಈ ಥರ ಅನಿಸ್ತಾ ಇದೆ. ಬಟ್ ಈ ನಾರಲ್ಲಿ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಏನಾದರೂ ಅಂಟಿಸೋ ಥರ ಜಿಡ್ಡಿಂದು ಹಳೆಯ ಕೊಳೆಗಳಿದ್ರೆ ಅವೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಈ ನಾರಲ್ಲಿ. ಸೊ ಆ್ಯಸ್ ಯೂಶ್ವಲ್ ವಿಮ್ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ, ಯಾವುದೇ ಲಿಕ್ವಿಡ್ ಆಗಲಿ ಇನ್ನೊಂದಾಗಲಿ ಏನೂ ಹಾಕ್ತಾಯಿಲ್ಲ. ಸಬೀನಾ ತೊಗೊಂಡಿದ್ದು ಚೆನ್ನಾಗಿರ್ತಿತ್ತು, ಬಟ್ ಸಬೀನಾಗೆ ಹೋಗುತ್ತೆ. ಬಟ್ ನಾನು ಆದರೂ ಸೋಪನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆಲ್ಲ ವಾಶ್ ಮಾಡ್ತಾಯಿದ್ದೀನಿ, ಫುಲ್ಲು ಕ್ಲೀನ್ ಅನಿಸುತ್ತೆ. ಸೊ ಇದನ್ನು ಹೀಗೆ ನೀರಲ್ಲಿ ತೊಳ್ಕೊಂಬಿಟ್ರೆ ಆಯಿತು. ಸೊ ಹೀಗೆ ಒಂದು 5 ನಿಮಿಷ ಸಾಕು ಒಂದೊಂದು ಶೀಟ್ನ ಹೀಗೆ ವಾಶ್ ಮಾಡೋದಕ್ಕೆ. ಸೊ ಹಿಂದೆಗಡೆ ಜಾಗ ಇದೆ ವಾಶ್ ಮಾಡೋದಕ್ಕೆ, ಅಲ್ಲಿ ಒಳಗಡೆ ಸಿಂಕಿಗಿಂತ ಇಲ್ಲಿ ಫ್ಲೆಕ್ಸಿಬಲ್ ಇದೆ.